ಹಿಂದೆ ಶ್ರೇಯಸ್ ಪಾಟೀಲ್ ಇದ್ದಾರೆ ಎನ್ನುವಂತ ಆರೋಪವನ್ನ ದೇವರಾಜ್ ಗೌಡ ಅವರು ಮಾಡಿದ್ರು. ಈ ದೇವರಾಜ್ ಗೌಡ ಯಾವಾಗ ಆರೋಪವನ್ನ ಮಾಡಿದ್ರು, ಈ ಆರೋಪದ ಬೆನ್ನಲ್ಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ತಿಕ್ ಗೌಡ ಹಾಗೆ ಶ್ರೇಯಸ್ ಪಾಟೀಲ್ ಅವರು ಆತ್ಮೀಯತೆಯಿಂದ ಇರುವಂತಹ ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಪೆನ್ ಡ್ರೈವ್ ಹಿಂದೆ ಶ್ರೇಯಸ್ ಪಾಟೀಲ್ ಪಾತ್ರ ಇದೆ. ದೇವರಾಜೇಗೌಡ ಆರೋಪದ ಬೆನ್ನಲ್ಲೇ ಈಗ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಕಾರ್ತಿಕ್ ಗೌಡ ಜೊತೆ ಶ್ರೇಯಸ್ ಕೈ ಜೋಡಿಸಿದ ಆರೋಪ ಮಾಡಿದ್ದಾರೆ ದೇವರಾಜ್ ಗೌಡ ಅವರು. ಕಾರ್ತಿಕ್ ಗೌಡ ಜೊತೆ ಶ್ರೇಯಸ್ ಪಾಟೀಲ್ ಇರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋ ಪೋಸ್ಟ್ ಆಗ್ತಾ ಇದೆ. ಕಾರ್ತಿಕ್ ಗೌಡ ಯಾರಂತ ಹೇಳಿದ್ರೆ ಕಾರ್ತಿಕ್ ಗೌಡ ಅವರು ಹಾಸನದ MP ಆಗಿದ್ರಲ್ಲ, ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಡ್ರೈವರ್. ಎಸ್, ಈಗ ಶ್ರೇಯಸ್ ಪಾಟೀಲ್ ಈ ಕುರಿತಂತೆ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಅದಕ್ಕೆ 100ಕ್ಕೆ 100 ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ, ಬಹಿರಂಗವಾಗಿ ಹೊಳೆನರಸೀಪುರಕ್ಕೆ ಚರ್ಚೆಗೆ ಬರಲಿ. ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ, ಯಾವುದಾದ್ರೂ ಒಂದು ಅವ್ರು ಹೇಳ್ತಾ ಇದ್ದಾರಲ್ಲ, ಈಗ ನಾನು ಹೇಳೋದಂದರೆ ಈಗ ಸ್ಕೈ ಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ. ಅಲ್ಲಿ CCTV ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, ಅವರೆಲ್ಲ ಎಂಕ್ವೈರಿ ಮಾಡಲಿ. ಶ್ರೇಯಸ್ ಪಟೇಲ್ ಬಂದಿದ್ದ, ಇದೇನು ಈ ಥರ ಏನೇನಾದ್ರು ಹಸಿ ಬಿಸಿ ಚರ್ಚೆ. ಪೆನ್ ಡ್ರೈವ್ ಹಿಂದೆ ಶ್ರೇಯಸ್ ಪಾಟೀಲ್ ಇದ್ದಾರೆ ಎನ್ನುವಂತ ಆರೋಪವನ್ನ ದೇವರಾಜ್ ಗೌಡ ಅವರು ಮಾಡಿದ್ರು. ಈ ದೇವರಾಜ್ ಗೌಡ ಯಾವಾಗ ಆರೋಪವನ್ನ ಮಾಡಿದ್ರು, ಈ ಆರೋಪದ ಬೆನ್ನಲ್ಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ತಿಕ್ ಗೌಡ ಹಾಗೆ ಶ್ರೇಯಸ್ ಪಾಟೀಲ್ ಅವರು ಆತ್ಮೀಯತೆಯಿಂದ ಇರುವಂತಹ ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಪೆನ್ ಡ್ರೈವ್ ಹಿಂದೆ ಶ್ರೇಯಸ್ ಪಟೇಲ್ ಪಾತ್ರ ಇದೆ. ದೇವರಾಜೇಗೌಡ ಆರೋಪದ ಬೆನ್ನಲ್ಲೇ ಈಗ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಕಾರ್ತಿಕ್ ಗೌಡ ಜೊತೆ ಶ್ರೇಯಸ್ ಕೈ ಜೋಡಿಸಿದ ಆರೋಪ ಮಾಡಿದ್ದಾರೆ ದೇವರಾಜ್ ಗೌಡ ಅವರು. ಕಾರ್ತಿಕ್ ಗೌಡ ಜೊತೆ ಶ್ರೇಯಸ್ ಪಾಟೀಲ್ ಇರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋ ಪೋಸ್ಟ್ ಆಗ್ತಾ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾರ್ತಿಕ್ ಗೌಡ ಯಾರಂತ ಹೇಳಿದ್ರೆ ಕಾರ್ತಿಕ್ ಗೌಡ ಅವರು ಹಾಸನದ MP ಆಗಿದ್ರಲ್ಲ, ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಡ್ರೈವರ್. ಎಸ್, ಈಗ ಶ್ರೇಯಸ್ ಪಾಟೀಲ್ ಈ ಕುರಿತಂತೆ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಅದಕ್ಕೆ 100ಕ್ಕೆ 100 ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ, ಬಹಿರಂಗವಾಗಿ ಹೊಳೆನರಸೀಪುರಕ್ಕೆ ಚರ್ಚೆಗೆ ಬರಲಿ. ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ, ಯಾವುದಾದ್ರೂ ಒಂದು ಅವ್ರು ಹೇಳ್ತಾ ಇದ್ದಾರಲ್ಲ, ಈಗ ನಾನು ಹೇಳೋದಂದರೆ ಈಗ ಸ್ಕೈ ಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ. ಅಲ್ಲಿ CCTV ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, ಅವರೆಲ್ಲ ಎಂಕ್ವೈರಿ ಮಾಡಲಿ. ಶ್ರೇಯಸ್ ಪಟೇಲ್ ಬಂದಿದ್ದ, ಇದೇನು ಈ ಥರ ಏನೇನಾದ್ರು ಹಸಿ ಬಿಸಿ ಚರ್ಚೆ.